ಇಂದಿನ ತರಗತಿ ಎಲ್ಲರಿಗೂ ನಮಸ್ಕಾರ. ನಾನೆಂದು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ತಂದಿರುವಂತಹ ವಿಷಯ ಸುಪ್ರೀಂ ಕೋರ್ಟಿನ ಪ್ರಮುಖ ತೀರ್ಪುಗಳು. ಸುಪ್ರೀಂ ಕೋರ್ಟಿನ ಪ್ರಮುಖ ತೀರ್ಪುಗಳು. ಈಗ ಶಬಾನು ಬೇಗಂ ಪ್ರಕರಣ 1985. ಶಬಾನು ಅವರು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC 1973 ಸೆಕ್ಷನ್ 125 ಅಡಿಯಲ್ಲಿ ಜೀವನಾಂಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದರು. ಸರ್ವೋಚ್ಚ ನ್ಯಾಯಾಲಯವು ಮುಸ್ಲಿಂ ಮಹಿಳೆಯ ಜೀವನಾಂಶದ ಹಕ್ಕನ್ನು ದೃಢಪಡಿಸಿತು. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ಧರ್ಮವನ್ನು ಲೆಕ್ಕಿಸದೆ ಎಲ್ಲ ನಾಗರಿಕರಿಗೆ ಅನ್ವಯಿಸುತ್ತದೆ. ಈ ಪ್ರಕರಣವು ಮುಸ್ಲಿಂ ಮಹಿಳೆಯರಿಗೆ ಮದುವೆ ಮತ್ತು ವಿಚ್ಛೇದನದ ವಿಷಯಗಳಲ್ಲಿ ಸಾಮಾನ್ಯ ಹಕ್ಕುಗಳಿಗೆ ಅಡಿಪಾಯ ಹಾಕಿತು. ಇದು 1986ರಲ್ಲಿ ಮುಸ್ಲಿಂ ಮಹಿಳೆಯರ ಕಾಯ್ದೆಯನ್ನು ಜಾರಿಗೆ ತರಲು ಕಾರಣವಾಯಿತು. ವಿಚ್ಛೇದನ ಹಕ್ಕುಗಳ ರಕ್ಷಣಾ ಕಾಯ್ದೆ. ಲಿಂಗ ಸಮಾನತೆಯನ್ನು ಪರಿಹರಿಸಲು ಏಕರೂಪ ನಾಗರಿಕ ಸಂಹಿತೆ UCC ಅಗತ್ಯವನ್ನು ಇದು ಗಮನಕ್ಕೆ ತಂದಿತು. ಈಗ ಬೆರುಬರಿ ಯೂನಿಯನ್ ಪ್ರಕರಣ 1960ರಲ್ಲಿ. ಈ ಪ್ರಕರಣ ಬೇರುಬಾಯಿ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸುವ ಸಂಸತ್ತಿನ ಅಧಿಕಾರವನ್ನು ಪ್ರಶ್ನಿಸಿತು. ಸುಪ್ರೀಂ ಕೋರ್ಟ್ ವಿಧಿ 3 ಅನ್ನು ಆಳವಾಗಿ ಪರಿಶೀಲಿಸಿತು ಮತ್ತು ಈ ನಿಬಂಧನೆ ಅಡಿಯಲ್ಲಿ ನೆಹರು ನೂನ್ ಒಪ್ಪಂದವನ್ನು ಕೈಗೊಳ್ಳಲು ಸಂಸತ್ತು ಕಾನೂನುಗಳನ್ನು ಅಂಗೀಕರಿಸಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿತು. ಪರಿಣಾಮವಾಗಿ ಒಪ್ಪಂದವನ್ನು ಜಾರಿಗೊಳಿಸಲು 9ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸುಪ್ರೀಂ ಕೋರ್ಟ್ ಪೀಠಿಕೆಯ ಮಹತ್ವವನ್ನು ಒಪ್ಪಿಕೊಂಡಿತು. ಆದರೆ ಪೀಠಿಕೆ ಸಂವಿಧಾನದ ಭಾಗವಲ್ಲ ಮತ್ತು ಆದ್ದರಿಂದ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗುವುದಿಲ್ಲ ಎಂದು ತೀರ್ಪು ನೀಡಿತು. ಈ ಪ್ರಕರಣದಲ್ಲಿ ಪೀಠಿಕೆಯ ಪ್ರಾಮುಖ್ಯತೆಯು ಮತ್ತು ಇದರ ಮಾನ್ಯತೆಯು ಹೊರತಾಗಿಯೂ ಪೀಠಿಕೆಯು ಸಂವಿಧಾನದ ಒಂದು ಭಾಗವಲ್ಲ, ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ಅಭಿಪ್ರಾಯಪಟ್ಟಿದೆ. ಈಗ ಶಂಕರಿ ಪ್ರಸಾದ್ ಮತ್ತು ಯೂನಿಯನ್ ಆಫ್ ಇಂಡಿಯಾ 1951ರಲ್ಲಿ ಆದಂಥ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖ ಪ್ರಕರಣದ ವರದಿ. ಈ ಪ್ರಕರಣದಲ್ಲಿ ಮೊದಲ ಸಂವಿಧಾನ ತಿದ್ದುಪಡಿ ಕಾಯ್ದೆ 1951 ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಪ್ರಶ್ನಿಸಲಾಯಿತು. ಸಂವಿಧಾನದ 368ನೇ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿಗೆ ನೀಡಲಾದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವು ಸಂವಿಧಾನದ ಭಾಗ 3ರಲ್ಲಿ ಸಂರಕ್ಷಿಸಲ್ಪಟ್ಟ ಮೂಲಭೂತ ಹಕ್ಕುಗಳಿಗೂ ವಿಸ್ತರಿಸುತ್ತದೆ ಎಂದು ಕೋರ್ಟ್ ವಾದಿಸಿತು. 368ನೇ ವಿಧಿಯ ಅಡಿಯಲ್ಲಿ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರವು ಸಂವಿಧಾನದ ಭಾಗ 3ರಲ್ಲಿ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಒಳಗೊಳ್ಳುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇಂದಿರಾ ನೆಹರು ಗಾಂಧಿ ರಾಜ್ ವರ್ಸಸ್ ನಾರಾಯಣ್ ಪ್ರಕರಣ 1975. 1975ರ ಇಂದಿರಾ ನೆಹರು ಗಾಂಧಿ ವಿರುದ್ಧ ರಾಜನಾರಾಯಣ್ ಪ್ರಕರಣವು ಭಾರತೀಯ ರಾಜಕೀಯ ಮತ್ತು ಸಾಂವಿಧಾನಿಕ ಇತಿಹಾಸದಲ್ಲಿ ಒಂದು ಹೆಗ್ಗುರುತಾಗಿದೆ. ಸಂವಿಧಾನದ ಮೂಲ ರಚನೆಯ ಸಿದ್ಧಾಂತವನ್ನು ಇಂದಿರಾ ನೆಹರು ಗಾಂಧಿ ಪ್ರಕರಣದಲ್ಲಿ 1975 ಸುಪ್ರೀಂ ಕೋರ್ಟ್ನಲ್ಲಿ ಪುನರುಚ್ಚರಿಸಿತು ಮತ್ತು ಅನ್ವಯಿಸಿತು. ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ಆಯ್ಕೆಯನ್ನು ಅಸಿಂಧುಗೊಳಿಸಲಾಯಿತು. ಈ ಪ್ರಕರಣವು ನ್ಯಾಯಾಂಗ ಅಧಿಕಾರದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಸಂವಿಧಾನ ತಿದ್ದುಪಡಿಯನ್ನು ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ ಈ ಸಿದ್ಧಾಂತವನ್ನು ಬಳಸಿತು. ಈ ಪ್ರಕರಣದಲ್ಲಿ ವಿವಾದದ ತೀರ್ಪು ನ್ಯಾಯಾಂಗ ಕಾರ್ಯವಾಗಿದೆ ಮತ್ತು ಸಂಸತ್ತು ಈ ಕಾರ್ಯವನ್ನು ಚಲಾಯಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಈಗ
ಮಿನರ್ವಾ ಮಿಲ್ಸ್ ಪ್ರಕರಣ 1980ರಲ್ಲಿ ನಡೆದಂಥದ್ದು. ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಸಂವಿಧಾನದ ಮೂಲ ರಚನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿತು. ಸರ್ವೋಚ್ಚ ನ್ಯಾಯಾಲಯ ಭಾರತೀಯ ಸಂವಿಧಾನವು ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶನ ತತ್ವಗಳ ನಡುವಿನ ಸಮತೋಲನದ ತಳಹದಿಯ ಮೇಲೆ ಸ್ಥಾಪಿತವಾಗಿದೆ. ಮೂಲಭೂತ ರಚನೆಯ ಭಾಗವಾಗಿರುವ ನ್ಯಾಯಾಂಗ ಪರಿಶೀಲನೆಯ ಅಧಿಕಾರವನ್ನು ಸಂಸತ್ತು ಕಸಿದುಕೊಳ್ಳಲು ಸಾಧ್ಯವಿಲ್ಲ. 76ರ 47ನೇ ತಿದ್ದುಪಡಿ ಕಾಯ್ದೆಯಿಂದ 2 ಬದಲಾವಣೆಗಳನ್ನು ನ್ಯಾಯಾಲಯವು ರದ್ದುಗೊಳಿಸಿತು. ಅವುಗಳನ್ನು ಮೂಲಭೂತ ರಚನೆಯ ಉಲ್ಲಂಘನೆ ಎಂದು ಘೋಷಿಸಿತು. ಈ ತೀರ್ಪು ಸಂವಿಧಾನದ ಅಗತ್ಯ ಅಂಶಗಳ ರಕ್ಷಕನಾಗಿ ನ್ಯಾಯಾಲಯದ ಪಾತ್ರವನ್ನು ಪುನರುಚ್ಚರಿಸುತ್ತದೆ. MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1986. MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವು ಭಾರತೀಯ ಸಂವಿಧಾನದ 21ನೇ ವಿಧಿಯನ್ನು ಅರ್ಥೈಸುವಲ್ಲಿ ಪ್ರಮುಖವಾಗಿದೆ. ಇದು ಬದುಕು ಹಕ್ಕನ್ನು ಖಾತ್ರಿಪಡಿಸುತ್ತದೆ. ಇದು ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತದೆ. ತೀರ್ಪು ಆರೋಗ್ಯಕರ ಪರಿಸರದ ಹಕ್ಕನ್ನು ಸೇರಿಸಲು ಆರ್ಟಿಕಲ್ 21ರ ವ್ಯಾಪ್ತಿಯನ್ನು ವಿಸ್ತರಿಸಿತು. ಭಾರತೀಯ ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಾಗಿ ಭಾರತ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಡಿಸೆಂಬರ್ 4, 1985ರಂದು ದೆಹಲಿಯ ಶ್ರೀರಾಮ್ ಆಹಾರ ಮತ್ತು ರಸಗೊಬ್ಬರ ಉದ್ಯಮದಿಂದ ಓಲಿಯಂ ಅನಿಲದ ಪ್ರಮುಖ ಸೋರಿಕೆಯ ನಂತರ ಪ್ರಕರಣವನ್ನು ದಾಖಲಿಸಲಾಯಿತು. ಸೋರಿಕೆಯು ಕಾರ್ಖಾನೆಯ ಹೊರಗಿನ ಕಾರ್ಮಿಕರು ಮತ್ತು ಜನರ ಸೇರಿದಂತೆ ಅನೇಕ ಜನರ ಮೇಲೆ ಪರಿಣಾಮ ಬೀರಿತು. ಆತ್ಮೀಯರೇ, ಇದರ ಮುಂದಿನ ಭಾಗವನ್ನು ನಾಳಿನ ವಿಡಿಯೋದಲ್ಲಿ ತರುತ್ತೇನೆ. ಪರೀಕ್ಷೆಯಲ್ಲಿ ಯಾವ ವಿಷಯಗಳನ್ನು ಹೇಗೆ ಕೇಳ್ತಾರೆ, ಹೇಗೆ ಕೇಳ್ತಾರೆ ಗೊತ್ತಿಲ್ಲ. ಹಾಗಾಗಿ ಸಂಗ್ರಹ ಮಾಡ್ಕೊಂಡು ಬಂದು ನಾನು ನಿಮಗೆ ನೀಡಿದ್ದೇನೆ. ಒಂದು ಸೇವ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ನಾಳೆ ಉಪಯೋಗ ಬಂದೇ ಬರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಇದೆ ಎಂದು ನಾನು ಭಾವಿಸ್ತೇನೆ. ಸರ್ವರಿಗೂ ಶುಭವಾಗಲಿ.